ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVSE ವ್ಲಾಗ್ಸ್. ಇವತ್ತು ಸಂಡೇ. ಬೆಳಗ್ಗೆ ನಾನು ಸಿಂಪಲ್ಲಾಗಿ ಬಾಗಿಲಿಗೆ ಹಾಕಿರುವಂತಹ ರಂಗೋಲಿ, ಹಾಗೆ ರಾತ್ರಿನೇ ಪಾತ್ರೆನೆಲ್ಲ ತೊಳೆದು ಗ್ಯಾಸಿನ ಕಟ್ಟಿನೆಲ್ಲ ಕ್ಲೀನಾಗಿ ಒರೆಸಿ ಈ ರೀತಿ ಕ್ಲೀನ್ ಮಾಡಿ ಮಲಗಿದ್ದೆ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಎಣ್ಣೆ ಬಾಟ್ಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಈಗ ನನ್ನ ಬಹುದಿನದ ಕನಸು ಈಗ ಈಡೇರ್ತು ಅಂತಲೇ ಹೇಳ್ಬೋದು. ಹಾಗೆ ನೋಡ್ರಿ, ಸಕ್ಕರೆ ಗೊಂಬೆ ಹಾಗೇ ಇದು. ನನ್ನ ಟ್ರೈಪಾಡ್ ಕೂಡ ಅಲ್ಲೇ ಇರ್ತೈತಿ. ಅದು ಅಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇರ್ತೀನಲ್ಲ, ಹಾಗೆ ಸಕ್ಕರೆ ಗೊಂಬಿನ ಹೇಗಪ್ಪ ಕರಗಿಸೋದು ಅಂತ ಅನ್ನಿಸ್ತೈತಿ. ಇವತ್ತು ಬೆಳಗ್ಗೆ ನಾನು ತಿಂಡಿಗೆ ಗೋಧಿ ದೋಸೆ ಮಾಡಿದ್ದೆ. ಯಾಕಂದರೆ ಸಾಯಂಕಾಲ ಮದುವೆ ಫಂಕ್ಷನಿಗೆ ಹೋಗೋದಿತ್ತು, ಮಾರನೇ ದಿವಸ ಬೆಳಗ್ಗೆ ಅಕ್ಕಿ ಕಾಳಿಗೂ ಹೋಗೋದಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ನೋಡ್ರಿ ಸಕ್ಕರೆ ಗೊಂಬೆ ಹಾಗೇ ಇದಾವೆ, ಇವನು ಹೆಂಗಪ್ಪ ಕರಗಿಸೋದು ಅಂತ ಚಿಂತೆ ಆಗೈತಿ. ಕಲರ್ ಬೇರೆ ಐತೆ ಅದರಲ್ಲಿ, ಅದು ಫುಡ್ ಕಲರೇ ಇರ್ತೈತಿ. ಆದರೂ ಕೂಡ ತಿನ್ನೋದಕ್ಕೆ ಒಂಥರ ಕೊಬ್ಬರಿ ಚಟ್ನಿ ಹಾಗೆ ಈರುಳ್ಳಿ ಪಲ್ಯ ಕೂಡ ರೆಡಿ ಮಾಡಿಟ್ಟೆ. ಯಾಕಂದರೆ ಗೋಧಿ ದೋಸೆ ಮಾಡಿದ್ನಲ್ಲ, ಹಾಗಾಗಿ ಈ ಗೋಧಿ ದೋಸೆ ಮಾಡೋದು ನಮ್ಮ ಮನೇಲಿ ಒಂಥರ ರಗಳೆ ಅನಿಸ್ತಿತ್ತು ನನಗೆ ಮೊದಲೆಲ್ಲ. ಯಾಕಂದರೆ ನನಗೆ ಗೋಧಿ ದೋಸೆ ಮಾಡೋಕ್ಕೆ ಬರ್ತಿದ್ದಿಲ್ಲ. ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಜೋಳದ ಹಿಟ್ಟನ್ನು ಹಾಕಿ, ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಕಲಸಿಟ್ಟಿರ್ತೀನಿ. ಬೆಳಗ್ಗೆ ನಾನು ಫ್ರೆಶ್ ಅಪ್ ಆಗಿ ಬಾಗಿಲು ಕಸ ಎಲ್ಲ ಹೊಡೆದು ಬಂದ ಮೇಲೆ ಕಲಸಿಟ್ಟು ಆಮೇಲೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಆಮೇಲೆ ಈರುಳ್ಳಿ ಪಲ್ಯ ಕೊಬ್ಬರಿ ಚಟ್ನಿ ಮಾಡೋ ಅಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಗಂಟೆ, 1 ಅವರ್ ಆಗಿರ್ತೈತಿ, ಒಂದು ತಾಸು ಆಗಿರ್ತೈತಿ. ಅಷ್ಟರ ಮೇಲೆ ದೋಸೆ ಹಾಕಿದರೆ ಅದು ಚೆನ್ನಾಗಿ ನೆಂದಿರ್ತೈತಲ್ಲ, ಹಾಗಾಗಿ ದೋಸೆ ಮಾತ್ರ ತುಂಬ ಚೆನ್ನಾಗಿ ಬರ್ತಾವೆ. ಮೊದಲೆಲ್ಲ ನನಗೆ ಹೇಳೋರು ಹೆಂಗೆ ಹೇಳ್ತಾರಂದರೆ, ಅದೇನು ಅವಾಗಲೇ ಕಲಸಿ ಅವಾಗಲೇ ಮಾಡ್ಬೋದು ಅಂತ ಹೇಳ್ತಾರೆ. ದೇವ್ರಣೆನೂ ಬರೋದಿಲ್ಲ, ಅವಾಗಲೇ ಕಲಸಿ ಅವಾಗಲೇ ಮಾಡೋದಕ್ಕೆ ಬರಲ್ಲ. ಅದು ಹಂಚು ಹಿಡ್ಕೊತೈತಿ. ಇಲ್ಲ ದೋಸೆ ತೆಗಿಯಕ್ಕೆ ಹೋದರೆ ದೋಸೆ ಎಲ್ಲ ಹರ್ಕೊಂಡು ಹೋಗ್ತಾವೆ, ಹಂಜು ಹಿಡ್ಕೊಂಡ್ರು ದೋಸೆ ಹರಿತಾವೆ, ಈ ರೀತಿ ಆಗ್ತಾವೆ. ಅದು ಹಂಗೆ ಹಾಕಕ್ಕೆ ಬರೋದೇ ಇಲ್ಲ. ಕಡಿಮೆ ಅಂದ್ರೆ ಅದೊಂದು ಮುಕ್ಕಾಲು ಗಂಟೆ ನೆನಿಬೇಕು ಹಿಟ್ಟು. ನಾನು 1 ತಾಸಂತರೂ ನೆನೆಸಿರ್ತೀನಿ. ತುಂಬ ನೋಡ್ರಿ, ಒಂಚೂರು ಎಲ್ಲರ ಹಿಡ್ಕೊಂತವೇನ. ಕಬ್ಬಣದ ಹಂಚಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತವೆ. ನಾನ್ ಸ್ಟಿಕ್ ಹಂಚಲ್ಲಿ ನೀವು ಮೈದಾ ಹಿಟ್ಟು ಆವಾಗಲೇ ಕಲಸಿ ಆವಾಗಲೇ ಹೊಯ್ದರೂ ಕೂಡ ಅದು ಬರ್ತೈತಿ, ಅದು ಬೇರೆ. ಅದು ನಾನ್ ಸ್ಟಿಕ್ ಅಲ್ಲ, ಹೆಸರೇ ಹೇಳ್ತೈತಿ ನಾನ್ ಸ್ಟಿಕ್ ಅಂತ. ಅದು ಏನು ಹಿಡ್ಕೊಳ್ಳೋದೇ ಇಲ್ಲ. ಅದು ಈ ಕಬ್ಬಣದಂಚು ಹಂಗಲ್ಲ, ಹದವಾಗಿದ್ದರೆ ಮಾತ್ರ ಇದರಲ್ಲಿ ದೋಸೆ ಮಾಡೋದಕ್ಕೆ ಬರೋದು. ಹಾಗಾಗಿ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ. ನನ್ನ ಗೊತ್ತಿಲ್ಲದೆ ಇದ್ದಾಗ ನಾನು ಅವಾಗ ಕೇಳಿದರೆ ಈ ರೀತಿ ಮಾಡಬೇಕು ಅಂತ ಯಾರೂ ಹೇಳ್ತಿದ್ದಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಇಲ್ಲ ಅದಕ್ಕೆ ನಾನು ಗೋಧಿ ಹಿಟ್ಟು ಅಷ್ಟೇ ಹಾಕಿ ಕಲಸಿ ಮಾಡ್ತೀವಿ, ನಾವು ಬೇರೆ ಯಾವುದು ಹಿಟ್ಟು ಮಿಕ್ಸ್ ಮಾಡಲ್ಲ ಅಂತ ಸುಳ್ಳು ಹೇಳ್ತಿದ್ರು. ಬರೋರು ಹೇಳೋದಕ್ಕೆ ಅವ್ರಿಗೆ ಅಷ್ಟು ಕಷ್ಟ. ಆವಾಗ ನಾನು ಒಂದು ಸತಿ ಒಬ್ಬರಿಗೆ ಯಾರಿಗೂ ಕೇಳಿದೆ, ಅವರು ಇಲ್ಲ ಅದು ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ರೇ ಅದು ಬರ್ತೈತಿ, ಇಲ್ಲದ್ರೆ ಬರಲ್ಲ ಅಂತ. ಗೋಧಿ ಹಿಟ್ಟನ್ನು ಹಾಕಿ ಮಾಡ್ಬೋದು ಯಾರಾದರೂ, ಆದರೆ ನನಗೆ ಅದು ಗೊತ್ತಿಲ್ಲ. ನಾನು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀನಿ. ಜೋಳದ ಹಿಟ್ಟು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಕೊಡ್ತಾವೆ. ಹಾಗಾಗಿ ನಾನು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತೀನಿ. ಗೋಧಿ ಹಿಟ್ಟನ್ನು ಜಾಸ್ತಿ ಹಾಕ್ತೀನಿ. ಹಾಗೆ ನೋಡ್ರಿ, ತಿಂಡಿ ನಾನು ಕೂಡ ತಿಂದು ಈಗ ಆರಾಮಾಗಿ ಕುತ್ಕೊಂಡು ಒಂದು ಲೋಟ ನೀರು ಕುಡಿತಾ ಇದ್ದೀನಿ. ಹಾಗೆ ಟೀ ಕೂಡ ಕುಡಿತೀನಿ. ಈ ಗೋಧಿ ದೋಸೆ ಅಂತೂ ತುಂಬ ಚೆನ್ನಾಗಾಗಿದ್ದು. ಯಾಕಂದರೆ ಸಾಯಂಕಾಲ ನಾವು ಮದುವೆಗೆ ಹೋಗಬೇಕಾಗಿತ್ತಲ್ಲ, ಕಲ್ಯಾಣ ಮಂಟಪಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಸಿಂಪಲ್ಲಾಗಿ ಒಂದು ಮಧ್ಯಾಹ್ನಕ್ಕೆ ಒಂದು ಮೊಸರನ್ನ ಮಾಡಿದ್ದೆ. ಹಾಗೆ ಬೆಳಗ್ಗೆ ಗೋಧಿ ದೋಸೆ ಮಾಡಿದ್ದೆ. ಮಧ್ಯಾಹ್ನ ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಕೂಡ ಹಾಕ್ಕೊಂಡು ತಿಂದು ಒಂದೊಂದು ದೋಸೆ ತಿಂದು ಸ್ವಲ್ಪ ಮೊಸರನ್ನ ಊಟ ಮಾಡಿದೆ. ನಾನು ಮದುವೆ ಮನೆಯಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಸಿಂಪಲ್ಲಾಗಿ ನಾವು ಹೋಗಿದ್ವಲ್ಲ, ಹಾಗೆ ಒಂಚೂರು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು.